ಜೈ ಶ್ರೀರಾಮ್. ಇವತ್ತೇನು ಚಿಂತಾಮಣಿಯಿಂದ ಮುಳಬಾಗಿಲು ಕಸಾಯಿಖಾನೆಗಳಿಗೆ 48 ಕರುಗಳನ್ನ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದ ಅಬ್ದುಲ್ ರಹೀಮ್ ಮತ್ತು ಆಸಿಫ್ ಅನ್ನೋನ್ನ ನಾವು ಗಾಡಿ ಸಮೇತ ಅಡ್ಡಗಟ್ಟಿ ವಿಶ್ಲೇಶ್ವರ ಪಾಲಸ್ ಬಳಿ ನಿಲ್ಲಿಸಿ 48 ಕರುಗಳನ್ನ ಕಾಪಾಡಿರ್ತೀವಿ. ಅದ್ರಲ್ಲಿ 3 ಸತ್ತೋಗಿರ್ತವೆ. ಈ ಕಸಾಯಿಖಾನೆಗಳು ಯಥೇಚ್ಛವಾಗಿ ಮುಳಬಾಗಿಲಲ್ಲಿ ಈ ಕರುಗಳನ್ನ ಕುಯ್ತಾ ಇದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ನಾವು ಅಡ್ಡಗಟ್ತೀವಿ ಈ ಗಾಡಿನ. ಇದು ಮುಳಬಾಗಿಲು ಲೋಡರ್ ಬಂದು ನದೀಮ್ ಅಂತೇಳಿ ಲೋಡ್ ಮಾಡಿ 48 ಕರುಗಳನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ. 48 ಕರುಗಳನ್ನ ಇಲ್ಲಿ ವಶಪಡಿಸ್ಕೊಂಡಿದ್ದೀವಿ. ಅದ್ರಲ್ಲಿ ಸತ್ತೋಗಿರೋದು ಬಂದು 3 ಸತ್ತೋಗಿದ್ದಾವೆ, 12 ಅಸ್ವಸ್ಥವಾಗಿದ್ದಾವೆ. ಇನ್ನೆಲ್ಲ ಕರುಗಳನ್ನ ಗೋಶಾಲೆಗೆ ಕಳಿಸೋ ವ್ಯವಸ್ಥೆ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಸಿಕ್ಕಿದ್ದಾರೆ. ಸಿಕ್ಕಿದ್ದಾರೆ. ಡ್ರೈವರು ಮತ್ತು ಕ್ಲೀನರು ಇಬ್ಬರು ಸಿಕ್ಕಿದ್ದಾರೆ. ಡ್ರೈವರ್ ಬಂದು ಅಬ್ದುಲ್ ರಹೀಮ್ ಅಂತ, ಕ್ಲೀನರು ಆಸಿಫ್ ಅಂತೇಳಿ ಇಬ್ಬರೂ ಕಸ್ಟಡಿಗೆ ತೊಗೊಂಡಿದ್ದಾರೆ. ಈ 500 ರೂಪಾಯಿ 1000 ರೂಪಾಯಿಗೆ ಕರುಗಳನ್ನ ಮಾರಿ ಈ ಕಟ್ಟುಗಳಿಗೆ ಮಾರ್ತೀರಾ, ಅವ್ರು ಎತ್ಕೊಂಡು ನಿಮ್ಗೆ ತಟ್ಟುತ್ತೆ. ಯಾವುದೇ ಕಾರಣಕ್ಕೂ ರೈತರು 500 ರೂಪಾಯಿ 1000 ರೂಪಾಯಿ ಕರುಗಳು ಮಾರಬೇಡಿ. ನಿಮ್ ಕೈಲಿ ಸಾಕಾಗಿಲ್ಲ ಅಂದ್ರೆ ನಮ್ಮ ಬಸ್ಟಂಗಲ್ದವ್ರಿಗೆ ವಿಶ್ವ ಹಿಂದೂ ಪರಿಷತ್ ಅವ್ರಿಗೆ ವಿಷಯ ಮುಟ್ಟಿಸಿ ನಾವು ಅದನ್ನು ಗೋಶಾಲೆಗೆ ತಲುಪಿಸುವಂತ ಕೆಲಸ ನಾವು ಮಾಡ್ತೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಕಟ್ಟುಕರಿಗಂತೂ ಮಾರಲೇಬೇಡಿ. ನಿಮ್ಮ ಕೈಲಾಗಿಲ್ವ ತಂದ್ಕೊಡಿ, ನಾವು ಗೋಶಾಲೆಗೆ ಬಿಟ್ಟು ನಾವು ಸಾಕುವಂತ ಕೆಲಸ ನಾವು ಮಾಡ್ತೀವಿ. ಚಿಂತಾಮಣಿ ಸಂತೆಯಿಂದ ಮುಳಬಾಗಿಲಿಗೆ ಕಸಾಯಿಖಾನೆಗೆ ಬುಲೋರಾ ಗಾಡಿಯಲ್ಲಿ 48 ಕರುಗಳು ಬರ್ತಾ ಇದ್ದ ನಾವು ತಡೆದಿದ್ದೀವಿ. ಡ್ರೈವರು ಕ್ಲೀನರ್ ಇಬ್ಬರು ಸಿಕ್ಕಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ತಪ್ಪಿಸಿದ್ದೀವಿ. ಇವಾಗ ಗೋಶಾಲೆಗೆ ಬಿಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಕಸಾಯಿಖಾನೆಗೆ ಒಂದು 3 ದಿವಸ 4 ದಿವಸ ಕರುಗಳನ್ನು ಹಾಕಿರೋದು. ದಯವಿಟ್ಟು ನಮ್ಮ ಹಿಂದೂಗಳು ಎಲ್ಲರೂ ಕಸಾಯಿಖಾನೆಗೆ ಮಾರ್ತಾ ಇದ್ದಾರೆ. ದಯವಿಟ್ಟು ಯಾರು ಮಾಡಬೇಡ್ರಿ. ಹಾಲು ಕುಡಿಯೋ ಕರುಗಳು 3 ಕರುಗಳು ಅದರಲ್ಲಿ ತೀರೋಗಿದೆ. ಇನ್ನು 45 ಕರುಗಳು ಹೆಚ್ಚು ಕಮ್ಮಿಯಲ್ಲಿ ಇದೆ. ಅವನ್ನ ಗೋಶಾಲೆಗೆ ಬಿಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಜೈ ಶ್ರೀರಾಮ್. ಏನು ಇವತ್ತು ಬೆಳಗ್ಗೆ ಚಿಂತಾಮಣಿಯಿಂದ ಹಾದು ಹೋಗ್ತಿರುವ ಗಾಡಿಯನ್ನು ಇನ್ನು ಮುಳಬಾಗಿಲು ವಿಶ್ಲೇಶ್ವರ ಪಾಲ್ಯ ಸರ್ಕಲದಲ್ಲಿ ಇನ್ನು ಕರುಗಳನ್ನು ಬಜರಂಗದಳ ಕಾರ್ಯಕರ್ತರನ್ನು ತಡೆದು 48 ಕರುಗಳನ್ನು ರಕ್ಷಣೆ ಮಾಡಿ ಅಧಿಕಾರಿಗಳಿಗೆ ಮುಳಬಾಗಿಲು ಪೊಲೀಸ್ ಸ್ಟೇಷನ್ಗೆ ತಗೊಂಡ್ಬಂದು ಬಿಟ್ಟಿದ್ದೀವಿ. ಇದನ್ನ FIR ಮಾಡಿ ಗಾಡಿ ಮೇಲೆ ಡ್ರೈವರ್ ಮೇಲೆ ಇನ್ನೊಬ್ಬ ಯಾರೋ ಇದ್ದ ಅತನ ಮೇಲೆ ಎಲ್ಲ FIR ಮಾಡಿ ಇಮಿಡಿಯೇಟ್ಲಿ ಗೋಶಾಲೆಗೆ ಬಿಡ್ತೀವಿ. ಇದು ಮುಳಬಾಗಿಲಿನಲ್ಲಿ ತುಂಬಾ ಕಸಾಯಿಖಾನೆಗಳಲ್ಲಿ ತುಂಬಾ ಹಸುಗಳನ್ನ ಎತ್ಕೊಂಡ್ಬಂದು ಬಿಡ್ತಾ ಇದ್ದಾರೆ. ತುಂಬಾ ಹಿಂಸಾಹಿತ ಹೀನಾಯವಾಗಿ ಕಳೀತಾ ಇದ್ದಾರೆ. ಹಸು ಆಲ್ರೆಡಿ ಇದಕ್ಕೆ ಮುಂಚೆನೆ ಹಸು ಅದರಲ್ಲಿ ಗಾಡಿಯಲ್ಲಿ 4 ಹಸುಗಳನ್ನು ಸತ್ತಿದೆ. ಇದು ಹಿಂಸಾಯಕವಾಗಿ ಸಾಯಿಸ್ತಾ ಇದ್ದಾರೆ. ಇದನ್ನ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕೈ ಎಚ್ಚೆತ್ಕೋಬೇಕು. ಇದನ್ನ ತಡೀದಿಲ್ಲ ಅಂದ್ರೆ ನಾವು ಹಿಂದೂ ಕಾರ್ಯಕರ್ತರು ತಡಿತೀವಿ. ಇದನ್ನ ಪೊಲೀಸರು ಮಾಡ್ಬೇಕಾಗಿರೋ ಕೆಲಸ ನಮ್ಮ ಹಿಂದೂ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಬಜರಂಗದಳ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ.